ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದು ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಇಲಾಖೆ ವತಿಯಿಂದ ನಾವು ಚಿಂತನೆ ನಡೆಸಿದ್ದೇವೆ. ಬಹುಶಃ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ಪ್ರಥಮ ಬಾರಿಗೆ ಇಟ್ಸ್ ದಿ ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಯುವಜನೋತ್ಸವ ಇಂಟರ್ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇದನ್ನು ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಇದರಲ್ಲಿ ಡೀಟೇಲ್ಸನ್ನು ನಾವು ಆನಂತರ ತಮಗೆ ತಿಳಿಸ್ತೇವೆ, ಪ್ರಕಟಣೆ ಮಾಡ್ತೇವೆ. ಮುಖ್ಯವಾಗಿ ನಮ್ಮ ಸಂಸ್ಕೃತಿ, ಕ್ರೀಡೆ ಮತ್ತು ಯುವಕರ ಅನೇಕ ವಿಚಾರಧಾರೆಗಳನ್ನು ಅದರಲ್ಲಿ ಅಳವಡಿಸಿ ಒಂದು ಫೆಸ್ಟಿವಲನ್ನು ಮಾಡಬೇಕು. ಅದು 3 ದಿನ ಇರ್ಬೋದು, 1 ವಾರ ಇರ್ಬೋದು. ಡೀಟೇಲ್ಸ್ ವಿಲ್ ಬಿ ವರ್ಕ್ಡ್ ಔಟ್. ಇಟ್ ಈಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಅವರ್ ಸ್ಟೇಟ್. ಇದರಲ್ಲಿ ನಾವು ಯಾವ ದೇಶದವರು ಭಾಗಿಗಳಾಗ್ತಾರೆ, ಅವರ ಕಲ್ಚರಲ್ ಇವೆಂಟ್ಸ್ಗಳೇನು, ಯಾವ ರೀತಿ ಅದನ್ನು ನಮ್ಮ ಯುವಜನರು ನಮ್ಮ ಕಲ್ಚರನ್ನು ಅವರಿಗೆ ಪ್ರದರ್ಶನ ಮಾಡ್ತಾರೆ, ಇತ್ಯಾದಿ ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ಡಿಸೆಂಬರ್, ಜಾನ್ವರಿನಲ್ಲಿ ಮಾಡೋದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ. ಮತ್ತೊಂದು ಪ್ರಾಮುಖ್ಯವಾದಂಥದ್ದು ಅಂತ ಹೇಳಿದರೆ, ಈಗಾಗಲೇ 2 ವರ್ಷದಿಂದ ಏಕಲವ್ಯ, ಕ್ರೀಡಾ ರತ್ನ ಮತ್ತು ಕ್ರೀಡಾ ಪೋಷಕ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ. 24, 25 ಮತ್ತು 25, 26 ಈ ವರ್ಷ ಅಂದರೆ ಆಗಸ್ಟ್ 29ಕ್ಕೆ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. 29th August we are going to organize this program. Ekalavya Awards, ಕ್ರೀಡಾ ರತ್ನ ಅವಾರ್ಡ್ಸ್, ಆಮೇಲೆ ಕ್ರೀಡಾ ಪೋಷಕ ಅವಾರ್ಡ್ಸ್, ಜೀವಮಾನ ಸಾಧನೆ, ಈ 4 ಪ್ರಶಸ್ತಿಗಳನ್ನು 29 ಆಗಸ್ಟೇ ಯಾಕೆ ಅಂತ ಕೇಳ್ಬೋದು ನೀವು. ಅದು ಧ್ಯಾನ್ ಚಂದ್ ಅವರು, ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಇನ್ ಇಂಡಿಯಾ, ಹಾಕಿ ಪ್ಲೇಯರ್ who brought laurels in so many Olympics. ಅವರ ಹುಟ್ಟುಹಬ್ಬ. ಅದಕ್ಕಾಗಿ ನಾವು ಅದನ್ನು ಸ್ಪೋರ್ಟ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಅವರ ಗೌರವದ ಪ್ರಯುಕ್ತ ಆ ಅವಾರ್ಡ್ಗಳನ್ನು ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಆಮೇಲೆ ಈಗಾಗಲೇ ಇಲಾಖೆಯಲ್ಲಿ ಸುಮಾರು 32 ಕಡೆ ಕ್ರೀಡಾಂಗಣಗಳನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ಬಡ್ಜೆಟ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಒಂದು ವೆಲೋಡ್ರೋಮ್ ಮಾಡಬೇಕು ಅಂತೇಳಿ ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗುತ್ತೆ. ಜಾಗ 17 ಎಕರೆ ಭೂಮಿಯನ್ನು ಗುರುತಿಸಾಗಿದೆ ಮೈಸೂರಲ್ಲಿ. ನಮ್ಮ ಇಲಾಖೆಗೂ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಗದಗ್ನಲ್ಲಿ ಏನು ಸೈಕ್ಲಿಂಗಿಗೆ ಫೆಸಿಲಿಟೀಸ್ ಇದೆ, ಅದು ಉಪಯೋಗ ಆಗಲಿ ಅಂತೇಳಿ ನಿನ್ನೆ ತಾನೇ
ಪರಿಶಿಷ್ಟ ಸಮುದಾಯದ ಸ್ಪೋರ್ಟ್ಸ್ಮನ್ಗಳು ಯಾರಿದ್ದರು ಅವರಿಗೆ ಸೈಕಲ್ಗಳನ್ನು ಕೊಟ್ಟಿದ್ದೇವೆ. ಒಂದೊಂದು ಸೈಕಲ್ 14 ಲಕ್ಷ 7 ಲಕ್ಷ ಆಗುತ್ತೆ. ಆ ಸೈಕಲ್ಗಳನ್ನು ಅವರಿಗೆ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪೀಟ್ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೊಟ್ಟಿದ್ದೇವೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಯುವಕರು ಬೇರೆ ದಾರಿ ಹಿಡಿಯದ ಹಾಗೆ, ಅಂದರೆ ಡ್ರಗ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ಈ ಥರದ ದಾರಿಗಳಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ಅವರನ್ನು ಕ್ರೀಡೆಗೆ, ಸಾಹಿತ್ಯಕ್ಕೆ, ಚಟುವಟಿಕೆಗಳನ್ನು ನಾವು ಅವರಿಗೆ ಇನ್ವಾಲ್ವ್ ಮಾಡೋಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಮಾಡ್ತಾ ಇದ್ದೇವೆ.